ಮೇಡಮ್, ಇನ್ನು ಅದೇ ರೀತಿಯಾಗಿ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಅನ್ನೋದೇ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸೂರ್ಯ ನಮಸ್ಕಾರ ಅಂತ ಅಂದ್ರೇನೆ, ಸೂರ್ಯ ನಮಸ್ಕಾರ ಮಾಡೋದ್ರಿಂದನೇ ಅದರಲ್ಲೇ ಎಲ್ಲ ಆಸನಗಳು ಕೂಡ ಬರುತ್ತೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೂರ್ಯ ನಮಸ್ಕಾರವನ್ನ ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಶೋರ್. ಮತ್ತೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ Sure. ನೀವು ಮಾಡಿ, ನಾನು ಮಾಡ್ತೀನಿ. 100%. ಹೇಳ್ಕೊಡಿ. ಸೂರ್ಯ ನಮಸ್ಕಾರ, ಸೂರ್ಯ ಅನ್ನೋ ಹೆಸರಲ್ಲೇ ಎನರ್ಜಿ ಇದೆ, ಪವರ್ ಇದೆ. ಹೌದು. ಸೊ ಸೂರ್ಯ ನಮಸ್ಕಾರ 12 ಆಸನನ ಕಂಬೈನ್ ಮಾಡಿ ಒಂದ್ ಸೂರ್ಯ ನಮಸ್ಕಾರ ಮಾಡಿದ್ದಾರೆ. ಹೌದು. ಸೊ ಆ 12 ಆಸನದಲ್ಲಿ ನಿಮ್ಮ ಫುಲ್ ಬಾಡಿ ಕವರ್ ಆಗುತ್ತೆ. ಸೊ ನಿಮ್ಮ ಫ್ಲೆಕ್ಸಿಬಿಲಿಟಿ, ಮೂವ್ಮೆಂಟ್ ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ ಸೂರ್ಯ ನಮಸ್ಕಾರದಲ್ಲಿ. ಹೌದು. ಸೂರ್ಯ ನಮಸ್ಕಾರದಲ್ಲಿ ಬೆನಿಫಿಟ್ ಏನು ಅಂದ್ರೆ ನಿಮ್ಮನ್ನ ಅದನ್ನ ಸೆಂಟರಿಗೆ ತಗೊಂಡ್ ಬರುತ್ತೆ. ನಿಮ್ಮ ಬ್ರೆತ್, ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಮೂರು ಕನೆಕ್ಟ್ ಆಗಿ ಮಾಡುವಂತ ಆಸನಗಳು. ಆಸನ. ಸೊ ನಾವು 12 ಆಸನಗಳು ಏನೆಲ್ಲ ಇದೆ ಅದನ್ನ ನಾವು 100% ಮಾಡೋಣ. ಸೊ ಸೂರ್ಯ ನಮಸ್ಕಾರ ನೀವು ಕೇಳಿದ್ರಿ ಅಲ್ಲ, ಮೇ ಬಿ ಆಟೋದವರಿಗೆ, ಗಾರ್ಮೆಂಟ್ಸ್ ಅವರಿಗೆ, ಅಥವಾ ಸ್ಟೂಡೆಂಟ್ಸಿಗೆ, ಅಥವಾ ಹೆಂಗಸರಿಗೆ, ಮೆನ್ ಯಾರೇ ಇರಲಿ, ಸೂರ್ಯ ನಮಸ್ಕಾರ ಇಸ್ ಅ ಫುಲ್ ಪ್ಯಾಕೇಜ್, ಫುಲ್ ಮೀಲ್ಸ್ ತರ. ಸೊ ನೀವು ಸೂರ್ಯ ನಮಸ್ಕಾರ ಒಂದು 12 ರೌಂಡ್ ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿದಿನ, ಮತ್ ಯಾವ ಆಸನನೂ ಬೇಡ, ಅದು ಎಲ್ಲದೂ ಕವರ್ ಅಪ್ ಆಗಿರುತ್ತೆ ಸೂರ್ಯ ನಮಸ್ಕಾರದಲ್ಲಿ. ಸೊ ಸೂರ್ಯ ನಮಸ್ಕಾರ ಮಾಡೋಣ. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ವಿತ್ ಬ್ರೀದಿಂಗ್ ಹೇಳಿಕೊಡ್ತೀನಿ. ಸೊ ಅದನ್ನ ನಾವು ದಿನನಿತ್ಯ 12 ಸೂರ್ಯ ನಮಸ್ಕಾರಕ್ಕೆ ಮೇ ಬಿ 3 ನಿಮಿಷ ತಗೊಳತ್ತೆ, 4 ನಿಮಿಷ ತಗೊಳತ್ತೆ. ಸೊ ನಮ್ಮೆಲ್ಲರ ಹತ್ರ 4 ನಿಮಿಷ ಇದೆ ಅಂತ ಅನ್ಕೋತೀನಿ. ಸೊ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು. ಯಾ ಶೋರ್. ಸೊ ಎಡ್ಜ್ ಆಫ್ ದ ಮ್ಯಾಟಿಗೆ ಬರ್ತೀರಾ? ಎಸ್. ಓಕೆ, ಫಸ್ಟ್ ಸೂರ್ಯ ನಮಸ್ಕಾರಕ್ಕೆ ಪ್ರೇಯರ್ ಇಂದ ಶುರು ಮಾಡೋಣ. ಯಾ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮ ದೃಷ್ಟಯೇ. ಓಂ ರಾಮ್ ಮಿತ್ರಾಯ ನಮಃ. ಏಕಂ. ನಿಧಾನ ಇನ್ಹೇಲ್ ಮಾಡ್ತಾ ಕೈನ ಹಿಂದೆ ತಗೊಂಡು ಹೋಗ್ತೀರಾ, ಸೊಂಟದಿಂದ ಹಿಂದೆ ಬಗ್ತೀರಾ. ಓಕೆ, ಸ್ಟೇ. ಎಕ್ಸೇಲ್ ಮಾಡ್ತಾ ನಿಮ್ಮ ನೀಸನ್ನ ಸಾಫ್ಟ್ ಮಾಡ್ತಾ ಕೈನ ಕೆಳಗೆ ತಗೊಂಡ್ಬರ್ತೀರಾ. ಪಾದ ಹಸ್ತ, ಈ ಹಸ್ತವನ್ನ ಪಾದದ ಒಳಗೆ ಸಮೇತ ಇಟ್ಟು ತಲೆನ ಕೆಳಗೆ ಬಿಡ್ಬೋದು. ರಿಲೀಸ್ ಮಾಡ್ತಾ ಇನ್ಹೇಲ್, ರೈಟ್ ಲೆಗ್ ಬ್ಯಾಕ್, ಪಾಮ್ ಡೌನ್, ಎಸ್. ಚೆಸ್ಟ್ ಓಪನ್. ಯಾ. ಅಶ್ವಸಂಚಲನ. ಎಸ್. ಎಕ್ಸ್ಹೇಲ್ ಮಾಡ್ತಾ 2 ಕಾಲ್ಗಳನ್ನ ಹಿಂದೆ ತಗೋತೀರಾ, ದಂಡಾಸನ. ಓಕೆ, ಸೊಂಟನ ಆದಷ್ಟು ಕೆಳಗೆ ತಗೊಂಡು ಬನ್ನಿ. ಓಕೆ, ಎಸ್. ಒಂದು ಸಣ್ಣ ರಿಲ್ಯಾಕ್ಸಿಂಗ್ ಶಶಾಂಕ, ನೀ ಡೌನ್, ಸಿಟ್ ಬ್ಯಾಕ್. ಓಕೆ, ಇಲ್ಲಿಂದ ಅಷ್ಟಾಂಗಕ್ಕೆ ಹೋಗ್ತೀರಾ. ಇಲ್ಲಿ ಉಸಿರನ್ನ ಒಂದು ಸ್ವಲ್ಪ ಸೆಕೆಂಡ್ಸ್ಗೆ ಹಿಡ್ಕೋತೀರಾ. ಚೆಸ್ಟ್ ಮತ್ತೆ ಚಿನ್ ಡೌನ್. ಇನ್ಹೇಲ್ ಮಾಡ್ತಾ ಪುಷ್ ಅಪ್ ಮಾಡ್ತೀರಾ, ಊರ್ಧ್ವ ಮುಖ. ಸ್ಟೇ. ಎಕ್ಸ್ಹೇಲ್ ಮಾಡ್ತಾ ಅಧೋಮುಖಕ್ಕೆ ಬರ್ತೀರಾ. ಓಕೆ, ಲೆಂತನ್ ಮಾಡಿ ನಿಮ್ಮ ಸ್ಪೈನನ್ನು. ನಿಮ್ಮ ಹೊಕ್ಕಳನ್ನ ನೋಡೋಕ್ಕಾದ್ರೆ ಪ್ಲೀಸ್ ನೋಡಿ, ಅಥವಾ ನಿಮ್ಮ ನೀಸನ್ನು ಬೆಂಡ್ ಮಾಡಿ ಸಮೇತ ಇಟ್ಕೋಬೋದು. ನಿಧಾನ ಕಮ್ ಬ್ಯಾಕ್ ಟು ಶಶಾಂಕ, ಸಿಟ್ ಬ್ಯಾಕ್, ಲೆಂತನ್ ಯುವರ್ ಸ್ಪೈನ್, ಹೆಡ್ ಡೌನ್. ಇನ್ಹೇಲ್ ಮಾಡ್ತಾ ಲೆಫ್ಟ್ ಲೆಗ್ ಫಾರ್ವರ್ಡ್, ಪಾಮ್ ಡೌನ್, ಚೆಸ್ಟ್ ಅಪ್. ನಿಮ್ಮ ಕಾಲನ್ನು ನಿಮ್ಮ ಕೈ ಪಕ್ಕ ತಗೊಂಡು ಬರ್ತೀರಾ. ಓಕೆ, ಎಸ್, ಗುಡ್. ಯಾ. ಎಕ್ಸ್ಹೇಲ್ ಮಾಡ್ತಾ ಪಾದ ಹಸ್ತ, ನಿಮ್ಮ ಹಸ್ತವನ್ನು ಪಾದದೊಳಗೆ ಇಟ್ಕೊಂಡು ತಲೆನ ಕೆಳಗೆ ಹಾಕ್ತೀರಾ. ಜೆಂಟ್ಲಿ ರಿಲೀಸ್ ಮಾಡಿ, ಇನ್ಹೇಲ್ ಮಾಡ್ತಾ ಬೆಂಡ್ ಬ್ಯಾಕ್. ಎಕ್ಸ್ಹೇಲ್ ಮಾಡ್ತಾ ಕಮ್ ಫಾರ್ವರ್ಡ್. ಸೊ 12 ಆಸನ, 1 ಸೂರ್ಯ ನಮಸ್ಕಾರ. ಸೊ ಇದರಲ್ಲಿ ಲಾಟ್ಸ್ ಆಫ್ ಬೆನಿಫಿಟ್ಸ್. ಒಂದು ಮೂಡ್ ಅಪ್ಲಿಫ್ಟ್ ಮಾಡುತ್ತೆ, ಎನರ್ಜೈಸಿಂಗ್. ಸೊ ನೀವು 12 ರೌಂಡ್ಸ್ ಆಫ್ ಸೂರ್ಯ ನಮಸ್ಕಾರ ಮಾಡಿದರೆ ಇಡೀ ಬಾಡಿ ಕವರ್ ಆಗುತ್ತೆ. ಸೊ ಬೊಜ್ಜಾಗಿರಲಿ
ಅಥವಾ ಮೂಡ್ ಸ್ವಿಂಗ್ಸ್ ಇರಲಿ ಅಥವಾ ಏನು ಮಾಡಕ್ಕೆ ಮನಸ್ಸಿಲ್ಲ ಎಲ್ಲಿಂದ ಶುರು ಮಾಡಬೇಕು ಅಂತ ಡೌಟ್ ಇದ್ದರೂ ಜಸ್ಟ್ ಸೂರ್ಯ ನಮಸ್ಕಾರ ಮೋರ್ ದೆನ್ ಇನಫ್. ಎಸ್ ಎಸ್ ಮೇಡಮ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಆಸನಗಳನ್ನು ಕೂಡ ಮಾಡಿದ್ರಿ, ನಮಗೂ ಕೂಡ ಹೇಳ್ಕೊಟ್ರಿ, ಅದೇ ರೀತಿಯಾಗಿ ಸುಮನ್ ಟಿ ವಿ ವ್ಯೂವರ್ಸ್ಗೂ ಕೂಡ ತಿಳಿಸ್ಕೊಟ್ರಿ. ತುಂಬ ನಿಮಗೆ ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ಯಾರೆಲ್ಲ ಸುಮನ್ ಟಿ ವಿಯನ್ನು ನೋಡ್ತಾ ಇದ್ದೀರಾ, ಇನ್ನಷ್ಟು ಯೋಗಾಸನದ ಮೂಲಕ ಮತ್ತೆ ನಾವು ನಿಮ್ಮೊಂದಿಗೆ ಬರ್ತೀವಿ. ಕಂಟಿನ್ಯೂ ಆಗಿ ಸುಮನ್ ಟಿ ವಿಯನ್ನು ನೋಡೋದನ್ನು ಮರಿಬೇಡಿ. ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ.